ಹೇಳೋದೊಂದು ಪೂಜನೀಯ ಕಲೆ, ಧಾರ್ಮಿಕ ಕಲೆ, ಅದರದ್ದಾದಂಥ ಮಹತ್ವ ಇದೆ. ಒಂದು ಮನೆಗೆ ಹೋಗುವಾಗ ಮನೆಯವರು ಭಕ್ತಿಭಾವದಿಂದ ಕಾಯ್ತಾರೆ. ಇಲ್ಲಿವರೆಗೆ ಅಂದರೆ ಒಂದು 9 ಗಂಟೆ ರಾತ್ರಿ ಆಗುವಾಗ ನಾವು ಇವತ್ತು ಬರ್ತೇವೆ ಅಂತ ಹೇಳಿರ್ತಾರೆ. ಒಂದು 10-15 ಮನೆಗೆ ಹೇಳಿರ್ತಾರೆ, ನಾವು ಇವತ್ತು ನಿಮ್ಮ ಮನೆಗೆ ಭೇಟಿ ಕೊಡ್ತೇವೆ, ಸಮಯ ಇಷ್ಟವರೆಗೆ. ಒಂದು 9-9:30 ಗಂಟೆ ಆಗುವಾಗ ಆ ಮನೆಯವರು ಕೇಳ್ತಾರೆ, ಫೋನ್ ಮಾಡ್ತಾರೆ, ಏನು ನಿಮ್ಮ ತನ್ನ ಬರಲಿಲ್ಲ, ಇಲ್ಲಿ ಕಾಯ್ತಾ ಇದ್ದೇವೆ, ನಮ್ಗೆ ಊಟವೂ ಆಗಲಿಲ್ಲ, ಸ್ನಾನ ಮಾಡಿ ದೇವರು ಬರುವಾಗ ನಾವು ಕಾಯ್ತಾ ಇದ್ದೇವೆ ಸ್ವಾಗತ ಮಾಡಲಿಕ್ಕಾಗಿ. ಎಷ್ಟು ಭಕ್ತಿ ಭಾವನೆ ಇದೆ, ಅವರಿಗೆ ಮನಸ್ಸಿಗೆ ಧಕ್ಕೆ ಆಗಬಾರದು. ಆ ಕಾರಣದಿಂದಾಗಿ ಶ್ರದ್ಧೆ ಮತ್ತು ಶಿಸ್ತು ಇದು ಮುಖ್ಯವಾಗಿ ಮನೆ ಭೇಟಿ ಕೊಡುವಂತಹ ತಂಡಗಳಿಗೆ ಬೇಕೇ ಬೇಕು. ಎರಡನೇದು, ಅವ್ರು ಕೊಡುವಂತಹ ಕಾಣಿಗೆ ಅದು ಕಿಂಚಿತ್ ಇರ್ಬೋದು, ಮಹತ್ವ ಇರ್ಬೋದು, ಎಷ್ಟೇ ಕೊಡಲಿ ಅವ್ರಿಗೆ ಹೇರಲಿಕ್ಕಿಲ್ಲ, ನೀವು ಇಷ್ಟು ಕೊಡಬೇಕು. ಕೆಲವರು ಆಮಂತ್ರಣ ಪತ್ರದಲ್ಲಿ ಅದನ್ನು ಹಾಕಿದವರಿದ್ದಾರೆ, ಇಷ್ಟಕ್ಕಿಂತ ಮೇಲೆ ಕೊಡಬೇಕು, ನೀವು ಸೀರೆ ಕೊಡಬೇಕು, ಈ ಬೇಡಿಕೆ ಇಡಬಾರ್ದು. ನಮ್ಮ ನಿಯಮಗಳು ಏನಿದೆ ಅದು ಯಾವುದನ್ನು ಮಾಡಬಾರ್ದು. ಅವ್ರು ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕು. ಇಲ್ಲ ಅವ್ರು ಇದರಲ್ಲಿ ಇದು ಲಾಭ ಮಾಡಬೇಕೆನ್ನುವಂತಹ ವ್ಯಾಪಾರ ದೃಷ್ಟಿಯಲ್ಲಿ ನೋಡುವವರು ದಯವಿಟ್ಟು ಯಕ್ಷಗಾನ ಚಿಕ್ಕ ಮೇಳವನ್ನು ಯಾರು ನಡೆಸಬಾರ್ದು ಎನ್ನುವುದಂತ ತಾಕೀತು ಕೂಡ ಮಾಡಿದ್ದೇವೆ ನಾವು. ಬೇರೆ ಕೆಲಸ ನೋಡಿ, ಯಕ್ಷಗಾನದ ಪಾವಿತ್ರ್ಯಕ್ಕೆ ಧಕ್ಕೆ ಬರುವಂಥ ಕೆಲಸದಿಂದ ಆಗಬಾರದು ಎನ್ನುವಂಥ ಆಶಯವೂ ಇದೆ. ಇನ್ನೊಂದು ವಿಚಾರದಲ್ಲಿ ಏನಿದೆ ಅಂದರೆ, ಮನೆಗೆ ಚಿಕ್ಕ ಮೇಳ ಹೋದಾಗ ಈಗ ಯಕ್ಷಗಾನ ನೇರವಾಗಿ ನಾವೆಲ್ಲ ವೃತ್ತಿಪರರಾಗಿ ಯಕ್ಷಗಾನ ಮೇಳದಲ್ಲಿ ತಿರುಗಾಟ ಮಾಡುವರು. ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಾರಣ ಹಲವು ಇರಬಹುದು. ಮಕ್ಕಳನ್ನು ಕರ್ಕೊಂಡು ಬರುವುದಿಲ್ಲ ಕೆಲವು ಕಡೆಯಲ್ಲಿ. ಆ ಮಕ್ಕಳಿಗೆ ಈ ಮನೆಗೆ ಚಿಕ್ಕ ಮೇಳ ಹೋದಾಗ ಅದರೊಳಗೆ ಕುತೂಹಲ ಹುಟ್ಟುತ್ತದೆ. ಆ ಮೂಲಕ ಹೊಸ ಒಂದು ಸಮಾಜ ನಿರ್ಮಾಣ ಆಗುವುದಕ್ಕೂ ಸಾಧ್ಯತೆ. ನನ್ನ ಮನೆಗೆ ಒಂದು ಯಕ್ಷಗಾನ ತಂಡ ಬಂದಾಗ ಯಕ್ಷಗಾನ ವೇಷಭೂಷಣ, ಕುಣಿತ, ಚೆಂಡೆ ಮದ್ದಳೆ, ನಿನಾದವನ್ನು ಕೇಳುತ್ತಾ ಮಕ್ಕಳಿಗೆ ಕೂಡ ಅದರಿಂದ ಒಂದು ರೀತಿಯ ಪ್ರೇರಣೆ ಸಿಗ್ತದೆ. ಕಲೆ ಮೇಲೆ ಅವರಿಗೆ ಆಸಕ್ತಿ ಹೋಗ್ತದೆ. ಆ ಮೂಲಕ ಒಂದು ಕಲಾ ಪ್ರಪಂಚವನ್ನು ಅವರಿಗೆ ತೆರೆದಿರುವಂತಹ ಕೆಲಸವನ್ನು ಇದರ ಜೊತೆಗೆ ಆಗ್ತದೆ. ಈ ವರ್ಷ ಅದನ್ನು ನೋಂದಾವಣೆ ಕೂಡ ಮಾಡಿದ್ದೇವೆ. ಯಾಕಂದ್ರೆ ಅದಕ್ಕೊಂದು ಕಾನೂನಿನ ಬಲ ಇರಬೇಕು. ಜಿಲ್ಲಾಡಳಿತದ ಸಹಕಾರವನ್ನು ಕೇಳಿದ್ದೇವೆ. ಈ ವರ್ಷ ಮತ್ತೆ ಕೇಳ್ತಾ ಇದ್ದೇವೆ. ಜಿಲ್ಲಾಡಳಿತ ಅಂದರೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಆಯುಕ್ತರು ಇವರೆಲ್ಲ ಸಂಪರ್ಕ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ಅವರಲ್ಲಿ ಹಂಚಿಕೊಂಡು ಅವರ ಸಹಕಾರ. ಅಂದರೆ ಇಲ್ಲಿಗೆ ಏನಾಗಿದೆ ಅಂದರೆ, ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ನಿಯಮಾನುಸಾರವಾಗಿ ತಿರುಗಾಟ ಮಾಡುವಂಥ ಒಂದು ತಂಡ. ಒಂದು ಕಡೆಯಲ್ಲಿ ಬೇಕಾಬಿಟ್ಟಿ ಹೇಗಾದ್ರೂ ಆಗ್ತದೆ, ನಮಗೆ ದುಡ್ಡು ಕೊಡ್ತಾರೆ, ಮನೆಗೆ ಹೋದಾಗ ಮನೆಯವರು ದುಡ್ಡು ಕೊಡ್ತಾರೆ, ಲಘುವಾಗಿ ಭಾವಿಸಿ ಅದರ ಪಾವಿತ್ರ್ಯಕ್ಕೆ ಧಕ್ಕೆ ಬರುವಂಥ ಕೆಲಸ ಮಾಡ್ತಾ ಇದೆ. ಅದಕ್ಕಾಗಿ ಈ ಒಕ್ಕೂಟ ರಚನೆಯಾಗಿದೆ. ಮಾಧ್ಯಮ ಮಿತ್ರರಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡೋದು, ಸಮಗ್ರವಾದಂಥ ವಿಚಾರಗಳು ಇದರಲ್ಲಿ ಉಲ್ಲೇಖ ಮಾಡಿದ್ದೇವೆ ನಾವು. ಸಂಘಟಕರು ಏನು ಮಾಡಬೇಕು ಅಂತ ಇದೆ. ಮತ್ತೆ ಮನೆಗೆ ಪ್ರವೇಶ ಮಾಡಿದಾಗ ಮನೆಯವರು ಏನನ್ನು ಗಮನಿಸಬೇಕು ಎನ್ನುವುದನ್ನು ಸೂಚ್ಯವಾಗಿ ಇದರಲ್ಲಿ ಹೇಳಿದ್ದೇವೆ. ನಾವು ನಮ್ಮ ನಿಯಮಾವಳಿ ಪ್ರಕಾರ ಆ ತಂಡ ನಮ್ಮ ಒಕ್ಕೂಟದಲ್ಲಿ ನೋಂದಾವಣೆಗೊಂಡ ಬಳಿಕ ಒಂದು ಪರವಾನಿಗೆ ಸ್ವರೂಪದಲ್ಲಿ ಅವರಿಗೊಂದು ಸರ್ಟಿಫಿಕೇಟ್ ಕೊಡ್ತೇವೆ ನಾವು. ಯಾರಲ್ಲಿ ಅದು ಇದೆಯೋ ಅವರಿಗೆ ಮಾತ್ರ ಮನೆಯವರು ಅವಕಾಶ ಮಾಡಿಕೊಡಬೇಕು. ಯಾಕಂದ್ರೆ ಲಂಗು ಲಗಾಲಿಲ್ಲದೆ ನಮ್ಮ ನಿಯಂತ್ರಣಕ್ಕೂ ಒಳಪಡದೆ ಎಲ್ಲಿಂದಲೋ ಬಂದು ಚಿಕ್ಕ ಮೇಳ ಎನ್ನುವಂಥ ಹೆಸರಿಟ್ಟುಕೊಂಡು ಮನೆಗೆ ಇದೊಂದು ದಂಧೆಯಾಗಿ ಮಾಡುವಂತಹ ಆ ವಿಕೃತ ಮನಸ್ಸಿನೊಳಗೆ ಇದೊಂದು ಕಡಿವಾಣ ಆಗಬೇಕೆನ್ನುವಂಥ ಆಶಯ ನಮ್ಮದು. ಪ್ರಧಾನವಾದಂಥ ಅಂಶ ಇರುವುದು ಅದು. ಇದು ಒಟ್ಟು ಇಚ್ಛಾನುಸಾರ ಆಗಬಾರ್ದು. ಮಂದಿರ ಇರಬಹುದು, ಪೂಜಾ ಮಂದಿರ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಅಲ್ಲಿಂದ ಬರಬೇಕು, ಹೊರಡಬೇಕು. ಅಲ್ಲಿನ ಆಡಳಿತ ಸಮಿತಿಯವರು ಒಪ್ಪಿಕೊಡಬೇಕು. ಒಪ್ಪಿಗೆ ಪತ್ರ ಇದ್ದವರಿಗೆ ಮಾತ್ರ ನಾವು ಈ ಒಕ್ಕೂಟದಿಂದ ಪರವಾನಿಗೆಯನ್ನು ನೀಡುವುದು ಅಂತ ಅಭಿಪ್ರಾಯ ಮಾಡಿದ್ರು. 100ಕ್ಕೆ 100 ಅನುಷ್ಠಾನ ಆಗಲಿಲ್ಲ, ಆಗ್ತಾ ಇದೆ. ಬಹುಭಾಗ ಆಗಿದೆ, ಇನ್ನೂ ಆಗ್ತಾ ಇದೆ. ಕೆಲವು ದೇವಸ್ಥಾನದವರು ಕೂಡಲಿಕ್ಕೆ ಹೆದರ್ತಾರೆ. ನೀವು ಚಿಕ್ಕ ಮೇಳದ ನಾವು ನಿಮಗೆ ಒಪ್ಪಿಗೆ ಕೊಟ್ಟರೆ ನೀವು ಹೆಸರಿಗೆ ಅದು ಕೇಳಿಸಿದ್ರೆ ಒಂದು ಕ್ಷೇತ್ರಕ್ಕೆ, ಹೌದು ಸತ್ಯ, ಅವರ ಕಳಕಳಿ ಸರಿಯಾದೆ. ಒಂದು ಕ್ಷೇತ್ರದ ಹೆಸರನ್ನು ಇಟ್ಟುಕೊಂಡು ಆ ಕ್ಷೇತ್ರಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಆ ತಂಡ ತಿರುಗಾಟ ಮಾಡಿದರೆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತದೆ. ಕೆಟ್ಟ ಹೆಸರು ಬರದೇ ಇರಬೇಕಿದ್ರೆ ಶಿಸ್ತರು ಮಾಡಬೇಕು.
ಅವರಲ್ಲಿರುವಂತಹ ದುಶ್ಚಟ ಯಾವುದಿದೆಯೋ ಅದನ್ನೆಲ್ಲ ದೂರ ಮಾಡಿ ಪೂಜನೀಯ ಭಾವನೆಯಿಂದ ದೇವರನ್ನು ನಾವು ಒಂದು ಮನೆಗೆ ಕೊಂಡೋಗ್ತಿದ್ದೇವೆ. ಕೊಂಡೋಗೋದು ಒಂದು ಬರೀ ಒಂದು ಫೋಟೋ ಮಾತ್ರ, ದೇವರ ಫೋಟೋ ಮಾತ್ರ. ಆದ್ರೆ ಭಾವನೆ ಆ ರೀತಿಯಲ್ಲಿದೆ. ಧಾರ್ಮಿಕ ಭಾವನೆಗೆ ನಾವು ಲೆಕ್ಕ ತರುವಂತಹ ಕೆಲಸವನ್ನು ಚಿಕ್ಕ ಮೇಳದ ತಂಡದವರು ಮಾಡಬಾರ್ದು.